ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಸಾಂಖ್ಯಯೋಗದಲ್ಲಿ ಬರುವ ಕರ್ಮಯೋಗದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ನಾವೇನೇ ಕೆಲಸ ಮಾಡಿದ್ರೂ ಕೂಡ ಮುಖ್ಯವಾಗಿ 2 ಗುಣ ಇರಬೇಕು ನಮಗೆ. ಒಂದು, ಫಲಿತಾಂಶ ಏನಾದರೂ ಇರಲಿ ಅದನ್ನು ಸಮಚಿತ್ತತೆಯಿಂದ ಸ್ವೀಕರಿಸಬೇಕು. ಸುಖನೇ ಆಗಲಿ, ದುಃಖನೇ ಆಗಲಿ, ಲಾಭನೇ ಆಗಲಿ, ನಷ್ಟನೇ ಆಗಲಿ, ಸೋಲೇ ಆಗಲಿ, ಗೆಲುವೇ ಆಗಲಿ, ಸಮಚಿತ್ತತೆ. ಯೋಗಿಯಾದವನಿಗೆ ನಿಂದನೆ ವಂದನೆ ಎಲ್ಲ ಒಂದೇನೇ ಅದಿರಬೇಕು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅದೊಂದು. ಇನ್ನೊಂದು, ಆ ಕೆಲಸದ ಉದ್ದೇಶದ ಬಗ್ಗೆ ಸ್ಪಷ್ಟವಾದ ಖಚಿತವಾದ ಅರಿವು ಮತ್ತು ನಿಲುವು ಇರಬೇಕು. ಏಕನಿಷ್ಠ ಇರಬೇಕು. ಅದರಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಅಂತಾರೆ. ವ್ಯವಸಾಯಾತ್ಮಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ. ನಿಶ್ಚಯವಾದ ಉದ್ದೇಶ ಇಲ್ಲದೆ ಹೋದರೆ ಅದು ಫಲಿತಾಂಶ ಸರಿಯಾಗಿರೋದಿಲ್ಲ. ಅದು ಉದ್ದೇಶ ಬಹಳ ಇಂಪಾರ್ಟೆಂಟು. ಒಂದು ವ್ಯವಸಾಯಾತ್ಮಕ ಬುದ್ಧಿ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಶ್ರೀರಾಮನ ಭಂಟ ಹನುಮಂತ ನೋಡಿ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು ಎಲ್ಲವ ನೀಡುತ್ತಾ ಅದರ ಆ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. 766ನೇ ಪದ್ಯ ಮಂಕುತಿಮ್ಮಂದು. ಹನುಮಂತ ನೋಡಿ, ಉದ್ದೇಶ ಸ್ಪಷ್ಟ. ರಾಮನ ಸೇವೆ ಮಾಡೋದು, ಸೀತೆ ಮಾತೆಯನ್ನು ಹುಡುಕೊಂಬರೋದು. ಅದಕ್ಕೋಸ್ಕರ 24 ಗಂಟೆ ಹಗಲು ರಾತ್ರಿಯಿಂದೆ ಯಾವಾಗಲೂ ಅದೇ ಚಿಂತೆ. ಅದರ ಅನುಸಂಧಿಯಲ್ಲಿ ಅಂದರೆ ಯಾವಾಗಲೂ ಅದನ್ನೇ ಚಿಂತೆ ಮಾಡ್ತಾ ಇರೋದು. ಕೊನೆಗೂ ಅವನಿಗೆ ಜಯ ಸಿಗತ್ತೆ. ಸೊ ಏಕನಿಷ್ಠೆ, ವ್ಯವಸಾಯಾತ್ಮಕ ಬುದ್ಧಿ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಹನುಮಂತ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು ಎಲ್ಲವ ನೀಡುತ್ತಾ ಅದರ ಆ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಇವತ್ತು ಇದೇ ವಿಷಯವನ್ನೇ ಮುಂದುವರಿಸುತ್ತಾ ಈ ಕರ್ಮಯೋಗದ ಬಗ್ಗೆ ಜನಪ್ರಿಯವಾಗಿರುವ 4 ಶ್ಲೋಕಗಳನ್ನು ಅಭ್ಯಾಸ ಮಾಡೋಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಕಗ್ಗದ ಪದ್ಯಗಳು. ಈ ಶ್ಲೋಕಗಳ ಸಂಖ್ಯೆ 47, 48, 49, 50. 47ರಿಂದ ಪ್ರಾರಂಭ ಮಾಡಿದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ ಮಾತೆ ಸಂಗೋಸ್ತು ಅಕರ್ಮಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. 4 ಪದ್ಯ ನೋಡಿ. ಮುಖ್ಯವಾಗಿ ಇದರಲ್ಲಿರೋದು ನಿಷ್ಕಾಮ ಕರ್ಮ ಇರಬೇಕು, ಫಲಾಪೇಕ್ಷೆ ಇರಬಾರದು, ಅಂತೂ ಈ ಸಮಬುದ್ಧಿ ಇರಬೇಕು. ಇದೇ ಸಾರಾಂಶ ನೋಡಿ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನಗೆ ಅಧಿಕಾರ ಇರೋದು ಕೆಲಸ ಮಾಡೋದ್ರಲ್ಲಿ ಮಾತ್ರ, ಫಲದ ಬಗ್ಗೆ ಎಲ್ಲ ಯಾವಾಗಲೂ ಕೂಡ. ಮಾ ಕರ್ಮಫಲ ಹೇತುರ್ಭೂರ್. ಈ ಕರ್ಮಫಲಕ್ಕೆ ನೀನು ಕಾರಣನಾಗಬೇಡ. ನನ್ನಿಂದ ಆಯ್ತಿದು ಅಂತ ಅಂದ್ಕೊಳ್ಬಾರ್ದು. ಆ ಫಲಕ್ಕೆ ನಾನು ಕಾರಣನಲ್ಲ ಅನ್ಕೋಬೇಕು, ದೇವ್ರ ಕಾರಣ ಅನ್ಕೋಬೇಕು. ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತು ಅಕರ್ಮಣಿ. ಮಾತೆ ಸಂಘ ಅಸ್ತು ಅಕರ್ಮಣಿ ಅಂದರೆ ಹಾಗನ್ಬಿಟ್ಟು ಕೆಲಸ ಮಾಡ್ದೇನೂ ಇರಬೇಡ. ಡೋಂಟ್ ಅಸೋಸಿಯೇಟ್ ವಿತ್ ನಾಟ್ ಫಂಕ್ಷನಿಂಗ್ ಅಂದರೆ ಕೆಲಸ ಮಾಡಲೇಬೇಕು. ನೋಡಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕದಾಚನ ಅಂದರೆ ಯಾವಾಗಲೂ ಕೂಡ
ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ, ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ. ಮಾ ಕರ್ಮ ಫಲ ಹೇತುರ್ಭುರ್, ಹೇತು ಅಂದರೆ ಕಾರಣ, ಕರ್ಮ ಫಲಕ್ಕೆ ಕಾರಣನಾಗಬೇಡ ನೀನು. ಹಾಗನ್ಬಿಟ್ಟು ಕರ್ಮ ಮಾಡದೇನೂ ಇರಬೇಡ, ಕರ್ಮ ಮಾಡಲೇಬೇಕು. ಇದರಲ್ಲಿ ಎರಡು ವಿಷಯ ಇದೆ ಮುಖ್ಯವಾಗಿ: ನಿರಾಸಕ್ತಿ, ಅನಾಸಕ್ತಿ, ಫಲತ್ಯಾಗ, ಫಲಾಪೇಕ್ಷೆ. ನಿರಾಸಕ್ತಿ ಅಂದರೆ ಕೆಲಸನೇ ಮಾಡದೇ ಇರೋದು, ಅದು ತಪ್ಪು. ಅನಾಸಕ್ತಿ ಅಂದರೆ ಕೆಲಸ ಮಾಡಬೇಕು, ಪ್ರತಿಫಲದ ಮೇಲೆ ಅಪೇಕ್ಷೆ ಇರಬಾರ್ದು. ಸೊ ನಮಗೆ ಅನಾಸಕ್ತಿ ಇರಬೇಕು, ನಿರಾಸಕ್ತಿ ಇರಬಾರ್ದು, ಅದೊಂದು. ಇನ್ನೊಂದು ಫಲತ್ಯಾಗ ಮತ್ತು ಫಲಾಪೇಕ್ಷೆ. ನಿರಾಸಕ್ತಿ ಅಂದರೆ ಕರ್ಮತ್ಯಾಗ, ಅನಾಸಕ್ತಿ ಅಂದರೆ ಕರ್ಮ ಫಲತ್ಯಾಗ. ನಮಗೆ ಕರ್ಮ ಫಲತ್ಯಾಗ ಇರಬೇಕು, ಅದು ಅನಾಸಕ್ತಿ ಇರಬೇಕು. ಫಲಾಪೇಕ್ಷೆ ಇರಬಾರ್ದು. ಫಲತ್ಯಾಗ ನಿಷ್ಕಾಮ ಕರ್ಮ ಅಂತ, ಅದು ಫಲತ್ಯಾಗ. ಈ ಫಲಾಪೇಕ್ಷೆ ಅಂದರೆ ಸಕಾಮ ಕರ್ಮ, ಕಾಮ್ಯ ಕರ್ಮ ಆಗುತ್ತೆ. ಈ ಕಾಮ್ಯ ಕರ್ಮದಿಂದ ಅಂದರೆ ನಮಗೆ ಫಲಾಪೇಕ್ಷೆ ಇದ್ದರೆ ನಮಗೆ ಬಂಧನ ಆಗುತ್ತೆ ಈ ಪ್ರಪಂಚಕ್ಕೆ, ನಮ್ಮನ್ನು ಪ್ರಪಂಚಕ್ಕೆ ಅಂಟಿಸುತ್ತದು ಫಲಾಪೇಕ್ಷೆ ಅನ್ನೋದು. ಫಲತ್ಯಾಗ ಇದ್ದರೆ ಅದು ಮೋಕ್ಷಕ್ಕೆ ಸಹಾಯ ಆಗುತ್ತೆ. ಸೊ ಬುದ್ಧಿವಂತ ಆದವನು ಫಲಾಪೇಕ್ಷೆಯಿಂದ ಕೆಲಸ ಮಾಡಲ್ಲ, ಫಲತ್ಯಾಗದಿಂದ ಮಾಡ್ತಾನೆ. ನಿರಾಸಕ್ತಿ ಅಂದರೆ ಕರ್ಮತ್ಯಾಗ, ಅನಾಸಕ್ತಿ ಕರ್ಮ ಫಲತ್ಯಾಗ. ಅನಾಸಕ್ತಿ ಇರಬೇಕು ನಮಗೆ, ಫಲಾಪೇಕ್ಷೆ ಇರಬಾರ್ದು, ಫಲತ್ಯಾಗ ಇರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭುರ್ ಮಾತೆ ಸಂಗೋಸ್ತು ಅಕರ್ಮಣಿ. ಸೊ ಕೆಲಸ ಮಾಡದೇ ಇರಬೇಡ, ಅದೊಂದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ. ಸಂಗಂ ತ್ಯಕ್ತ್ವ ಅಂದರೆ ಈ ಫಲಿತಾಂಶದ ಬಗ್ಗೆ ನೀನು ಸಂಘ ಇಟ್ಕೋಬಾರ್ದು. ಯೋಗಸ್ಥ ಅಂದರೆ ಸಮಬುದ್ಧಿ ಯೋಗ ಆಗಿರಬೇಕು ಕರ್ಮಯೋಗದಲ್ಲಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧಿಯೋ ಸಮಭೂತ್ವ. ಸಿದ್ಧಿ ಅಂದರೆ ಈ ಗೆಲುವು, ಸಕ್ಸಸ್ಸು. ಅಸಿದ್ಧಿ ಅಂದರೆ ಫೇಲ್ಯೂರು, ಅದು ಗೆಲುವೇ ಆಗಲಿ ಸೋಲೇ ಆಗಲಿ ಅದರಲ್ಲಿ ಸಮತ್ವ ಇರಬೇಕು. ಸಮತ್ವಂ ಯೋಗ ಉಚ್ಯತೆ. ದೂರೇಣ ಹೆವರಂ ಕರ್ಮ ಬುದ್ಧಿಯೋಗಾಧನಂಜಯ. ದೂರೇಣ ಅಂದರೆ ಅತ್ಯಂತ ಕೆಳಮಟ್ಟದ್ದು. ಅವರಂ ಕರ್ಮ, ಅವರಂ ಕರ್ಮ ಅಂದರೆ ಕೆಳಮಟ್ಟದ್ದು, ತುಚ್ಛವಾದದ್ದು, ಅತ್ಯಂತ ಕೆಳಮಟ್ಟದ್ದು. ಯಾವುದು? ಫಲಾಪೇಕ್ಷೆ ಇರತಕ್ಕಂಥ ಕರ್ಮ, ಸಕಾಮ ಕರ್ಮ, ಕಾಮ್ಯ ಕರ್ಮ ಅನ್ನೋದು ಅತ್ಯಂತ ಕೆಳಮಟ್ಟದ್ದು. ದೂರೇಣ ಹೆವರಂ ಕರ್ಮ ಬುದ್ಧಿಯೋಗಾಧನಂಜಯ. ಬುದ್ಧಿಯೋಗ ಸಮಬುದ್ಧಿಯಿಂದ ಮಾಡುವಂಥ ಕೆಲಸಕ್ಕೆ ಹೋಲಿಸಿದ್ರೆ ಫಲಾಪೇಕ್ಷೆ ಇಟ್ಕೊಂಡು ಕೆಲಸ ಮಾಡೋದು ಭಾಳ ಅತ್ಯಂತ ಕೆಳಮಟ್ಟದ ಕೆಲಸ ಅದು. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಈ ಪ್ರತಿಫಲಕ್ಕೆ ಕಾರಣನಾಗಿ ಯಾರು ಕೆಲಸ ಮಾಡ್ತಾನೋ ಅವನು ಕೃಪಣ, ದೈನ್ಯ, ಮಿಸರಬಲ್ ಫೆಲೋ ಹೂ ಡಿಪೆಂಡ್ಸ್ ಆನ್ ದಿ ಔಟ್ಕಮ್ ಆಫ್ ದಿ ವರ್ಕ್ ಅಂತಂದ್ಬಿಟ್ಟು ಅದರದ್ದು. ಸೊ ಬುದ್ಧವು ಶರಣಮನ್ವಿಚ್ಛ, ಸಮಬುದ್ಧಿಯಲ್ಲಿ ಕರ್ಮಯೋಗದಲ್ಲಿ ನೀನು ಶರಣಾಗು, ಪ್ರತಿಫಲ ಅಪೇಕ್ಷೆ ಇಟ್ಕೋಬೇಡ. ಬುದ್ಧಿಯುಕ್ತೋ ಜಹಾತಿ ಇಹ ಸುಖೇ ದುಃಖತೆ. ಅಂದರೆ ಈ ಪ್ರಪಂಚದ ಸುಖ, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡರಲ್ಲೂ ಕೂಡ ಸಮಬುದ್ಧಿ ಇರುತ್ತೆ ಅವನಿಗೆ. ಬುದ್ಧಿಯುಕ್ತ ಜಹಾತಿ ತ್ಯಜಿಸ್ಬಿಡ್ತಾನೆ ಅವನು. ಸುಕೃತ ಎಲ್ಲನೂ ಒಂದೇ ಅವನಿಗೆ. ಬುದ್ಧಿಯುಕ್ತೋ ಜಹಾತಿ ಉಭೇ ಸುಕೃತ ದುಕೃತೆ ತಥೋ ಯೋಗಾಯ ಯುಜ್ಯಸ್ವ. ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮದಿಂದ ಕೆಲಸ ಮಾಡು. ಅದು ಯೋಗ ಕರ್ಮಸು ಕೌಶಲಂ. ಕೆಲಸ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಏನು ಅಂದರೆ ಫಲಾಪೇಕ್ಷೆ ಇಟ್ಕೊಳ್ಳದೆ ಇರೋರು, ಬುದ್ಧಿವಂತರಾದರು, ಕುಶಲತೆ ಇರೋರು ಅವರು ಫಲಾಪೇಕ್ಷೆ ಇಟ್ಕೊಳ್ಳೋದಿಲ್ಲ. ಫಲಾಪೇಕ್ಷೆ ಇಟ್ಕೊಳ್ಳೋರು ಬುದ್ಧಿವಂತರಲ್ಲ ಅಂತ ಅರ್ಥ ಬರುತ್ತೆ ಇದರಲ್ಲಿ. ನಿಷ್ಕಾಮ ಕರ್ಮದಿಂದ ಸಮಚಿತ್ತತೆಯಿಂದ ಕೆಲಸ ಮಾಡಬೇಕು ಅನ್ನೋದು ಇದರ ಸಾರಾಂಶ. ನೋಡಿ, ಹೇಗೆಂದರೆ ನಮಗೆ ಕೆಲಸ ಮಾಡೋದ್ರಲ್ಲೇ ನಮಗೆ ಸಂತೋಷ ಆಗಿಬಿಡಬೇಕು. ಪ್ರತಿಫಲ ಅಪೇಕ್ಷೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ದಿ ವೆರಿ ಪ್ರೋಸೆಸ್ ಆಫ್ ವರ್ಕಿಂಗ್ ಯು ಮೇಕ್ಸ್ ಯು ಸೋ ಇಮ್ಮೆನ್ಸ್ಲಿ ಹ್ಯಾಪಿ. ದ ಔಟ್ಕಮ್ ಬಿಕಮ್ಸ್ ಇರ್ರೆಲೆವೆಂಟ್ ಟು ಯು. ಇವಾಗ ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಮಕ್ಕಳನ್ನ ಬೆಳೆಸ್ತಾರೆ.
ಆ ಲಾಲನೆ ಪಾಲನೆ, ಅವರು ಮುದ್ದು ಮುದ್ದಾಗಿ ಆಟ ಆಡೋದು ಮಾಡೋದು, ಅವ್ರ ಮುಂದೆ ಬೆಳೆಯೋದು ನೋಡಿ ಸಂತೋಷವಾಗುತ್ತೆ ಅವ್ರಿಗೆ. ಆ ಮುಂದೆ ದೊಡ್ಡವನಾದ್ಮೇಲೆ ನಾನು ನಿಮ್ಮನ್ನು ನೋಡ್ಕೊತೀನಿ ಅಂತ ಅವನ ಹತ್ರ ಏನಾದ್ರು ಬರೆಸ್ಕೊಳ್ತಾರೆ ಬಾಂಡ್ ಪೇಪರಲ್ಲಿ, ಅದು ಮಾಡ್ತಾನೋ ಬಿಡ್ತಾನೋದು ಅವನಿಗೆ ಸೇರಿದ್ದು. ಮಕ್ಕಳನ್ನ ಬೆಳೆಸೋದ್ರಲ್ಲೇ ಒಂದು ಖುಷಿ. ಇವಾಗ ತಂದೆ ಆದವನು ಮಗಳಿಗೆ ಮದುವೆ ಮಾಡ್ತಾನೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಮದುವೆ ಮಾಡಿದ್ಮೇಲೆ ನಂಗೆ ಏನು ಕೊಡ್ತೀಯ ಅಂತ ಕೇಳ್ತಾನೆ ಮಗಳನ್ನ. ಅವನು ಮದುವೆ ಮಾಡೋ ಕೆಲಸದಲ್ಲೇ ಅವ್ನು ತೃಪ್ತಿ ಸಿಕ್ಬಿಡುತ್ತೆ ಅವನಿಗೆ. ಏನು ಕೊಡ್ತಾಳೆ ಬಿಡ್ತಾಳೆ ಅನ್ನೋದಕ್ಕೆ ಸಂಬಂಧನೇ ಇಲ್ಲ, ದಟ್ ಬಿಕಮ್ಸ್ ಇರ್ರೆಲೆವೆಂಟ್ ಅದು. ನೋಡಿ, ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನ್ನು ಅವಳನ್ನು ಇತರ ಗೃಹಕ್ಕಿತ್ತು, ನೀನು ಕೇಳುವ ಮುಯಿ ಏನು ಪ್ರತಿಫಲವು ಬೇರೆ ಏಕೆ ಸುಕೃತಕ್ಕೆ, ಅದು ತಾನೇ ಫಲ ಹಿತಮನದ ಪಾಕಕದು ಮಂಕುತಿಮ್ಮ. ಈ ಒಂದು ಸೆಂಟೆನ್ಸ್ ನೋಡಿ, ಪ್ರತಿಫಲವು ಬೇರೆ ಏಕೆ ಸುಕೃತಕ್ಕೆ, ಅದು ತಾನೇ ಫಲ. ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡೋದೇ ಒಂದು ಫಲ. ಪ್ರತಿಫಲ ಏನಾದರೂ ಆಗಿರಲಿ, ಆ ರೀತಿ ನಾವು ಕೆಲಸ ಮಾಡಬೇಕು. ಅದು ಇನ್ನೊಂದಿಲ್ಲಿ ಈ ನಾವು ಕರ್ಮಯೋಗದಿಂದ ನಮಗಾಗೋ ಪ್ರಯೋಜನ ಏನು, ನಾವು ಮೋಕ್ಷ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಕರ್ಮಯೋಗ. ನೋಡಿ, ಕರ್ಮಯೋಗದಿಂದ ನಮಗೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿಯಿಂದ ನಮಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಜ್ಞಾನ ಪ್ರಾಪ್ತಿಗೆ ಚಿತ್ತಶುದ್ಧಿ ಅವಶ್ಯಕ. ಅದು ಇಟ್ಸ್ ಎಸೆನ್ಷಿಯಲ್ ಪ್ರಿರಿಕ್ವಿಸಿಟ್, ಅತಿ ಅವಶ್ಯಕವಾದಂಥ ಪೂರ್ವ ಸಿದ್ಧತೆ ಚಿತ್ತಶುದ್ಧಿ ಅನ್ನೋದು. ಸೊ ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಪಡ್ಕೊಂಡು, ಅದರಿಂದ ಜ್ಞಾನ ಯೋಗ್ಯತೆಯನ್ನು ಪಡ್ಕೊಂಡು, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು, ಆ ಜ್ಞಾನಯೋಗದಿಂದ ಮೋಕ್ಷ ಪಡ್ಕೊಳ್ಳೋದು. ನೋಡಿ, ಈ ಒಂದು ಹಂತಗಳು ಹೇಗಿದೆ. ಕರ್ಮಯೋಗ, ಅದರಿಂದ ಚಿತ್ತಶುದ್ಧಿ, ಅದರಿಂದ ಜ್ಞಾನಯೋಗ, ಅದರಿಂದ ಮುಕ್ತಿ. ಅಂದರೆ ಕರ್ಮಯೋಗ ಜ್ಞಾನಯೋಗಕ್ಕೆ ಪೂರ್ವ ಸಿದ್ಧತೆ. ಕರ್ಮಯೋಗ ಇಲ್ಲದೇ ಜ್ಞಾನಯೋಗ ಇಲ್ಲ. ಚಿತ್ತ ಶುದ್ಧಿ ಆಗೋದು ಅಂದ್ರೇನು, ಮನಸ್ಸು ಶುದ್ಧಿ ಆಗೋದ್ರೇನು, ಕಲ್ಮಶ ಇರಬಾರ್ದು. ಕಲ್ಮಶಗಳ್ಯಾವುವು, ಇದ್ರ ಬಗ್ಗೆ ಆಗಲೇ ನಾವು ಅಭ್ಯಾಸ ಮಾಡಿದ್ವಿ ಪ್ರಾರಂಭದ ಸಂಚಿಕೆಗಳಲ್ಲಿ. ಚಿತ್ತಶುದ್ಧಿಗೆ ಇದು ಚಿತ್ತ ಕಲ್ಮಶ, ಮನಸ್ಸಿನ ಕಲ್ಮಶಗಳ್ಯಾವುದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಇದು ಮನಸ್ಸನ್ನು ಕಲ್ಮಶಗೊಳಿಸುತ್ತವೆ. ಆಸೆಯನ್ನು ನೀವು ತಡೆಗಟ್ಟಿಬಿಟ್ರೆ ಬಾಕಿದೆಲ್ಲ ಬರೋದೇ ಇಲ್ಲ. ಈ ಕಾಮದಿಂದಲೇ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಬರೋದು ನಮಗೆ. ಕಾಮವನ್ನು ನಾವು ಗೆದ್ದುಬಿಟ್ರೆ ಬಾಕಿದೆಲ್ಲ ಬರೋದೇ ಇಲ್ಲ. ಈ ಕಾಮ ಅನ್ನೋದು ರೈಲ್ವೆ ಇಂಜಿನ್ ಇದ್ದಂಗೆ, ಬಾಕಿವೆಲ್ಲ ಬೋಗಿಗಳಿದ್ದಂಗೆ. ರೈಲ್ವೆ ಇಂಜಿನ್ನೇ ನಾವು ಸ್ಟಾಪ್ ಮಾಡಿಬಿಟ್ರೆ ಭೋಗಿಗಳು ಬರೋದೇ ಇಲ್ಲ. ನಿಷ್ಕಾಮ ಕರ್ಮ, ಅದಕ್ಕೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದ್ದು ಬುದ್ಧ. ನಿಷ್ಕಾಮ ಕರ್ಮದಿಂದ ಎಲ್ಲ ಅರಿಷಡ್ವರ್ಗಗಳಿಂದ ನಾವು ಮುಕ್ತರಾಗ್ತೀವಿ. ಮನಸ್ಸು ಚಿತ್ತಶುದ್ಧಿ ಆಗತ್ತೆ, ಅದರಿಂದ ನಮಗೆ ಜ್ಞಾನ ಪ್ರಾಪ್ತಿ ಆಗತ್ತೆ, ಅದರಿಂದ ಮೋಕ್ಷ ಬರುತ್ತೆ. ಅಂದರೆ ಕರ್ಮಯೋಗ ಇಲ್ಲದೇನೆ ಜ್ಞಾನಯೋಗ ಅಸಾಧ್ಯ. ಜ್ಞಾನಯೋಗಕ್ಕೆ ಕರ್ಮಯೋಗ ಪೂರ್ವ ಸಿದ್ಧತೆ. ಅಷ್ಟು ಸ್ಪಷ್ಟ ಆಯ್ತು ಇವಾಗ. ಇನ್ನು ಇದರ ಒಂದು 2 ಶ್ಲೋಕಗಳಿವೆ, ಇದು ಕಗ್ಗದ ಪದ್ಯಗಳು. ಇದನ್ನು ಆಗಲೇ ನಾವು ಅಭ್ಯಾಸ ಮಾಡಿದ್ವಿ ನಾವು. ಇರುವ ಕೆಲಸ ಮಾಡು ಕಿರಿದನದೆ ಮನವಿಟ್ಟು, ದೊರೆತದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಅಂತ ಕಾಂಪ್ಯಾಕ್ಟು 4 ವಿಷಯಗಳು ಇದರಲ್ಲಿದೆ. ನಿಷ್ಕಾಮ ಕರ್ಮ, ತೃಪ್ತಿ, ಪಾರಮಾರ್ಥಿಕ ಚಿಂತನೆ, ವಿರಕ್ತಿ. ಒಂದೊಂದು ಸಾಲಲ್ಲೂ ಒಂದೊಂದು ಫಿಲಾಸಫಿ ಹೇಳಿಬಿಟ್ಟಿದ್ದಾರೆ ಡಿ ವಿ ಜಿಯವರು. ಇರುವ ಕೆಲಸ ಮಾಡು ಕಿರಿದನದೆ ಮನವಿಟ್ಟು, ದೊರೆತದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ, ಹೊರಡು ಕೊರೆ ಬರಲಳದೆ ಮಂಕುತಿಮ್ಮ. ನಿಷ್ಕಾಮ ಕರ್ಮ ಅದು ಬಹಳ ಮುಖ್ಯ. ಈಗ ನಾವು ಹಲಸಿನಣ್ಣು ಕೊಯ್ಯಬೇಕು. ಉದ್ದೇಶ ಏನು? ತೊಳೆಬೇಕು ನಮಗೆ. ಹಲಸಿನ ತೊಳೆ ಪಡ್ಕೊಳ್ಳೋಕ್ಕೋಸ್ಕರ ಹಲಸಿನಣ್ಣು ಕುಯ್ತೀವಿ ನಾವು. ಹಲಸಿನಣ್ಣು ಕುಯ್ದಾಗ ಏನಾಗುತ್ತೆ, ಕೈಗೆಲ್ಲ ಅಂಟಾಗ್ಬಿಡುತ್ತೆ. ಈ ಅಂಟಾಗದೇ ಇರಲಿ ಅಂತ ಕೈಗೆ ಎಣ್ಣೆ ಹೆಚ್ಚಿಸ್ಕೊಳ್ತೀವಿ. ಹಲಸಿನಣ್ಣು ಕುಯ್ಯೋದು ಕರ್ಮ, ಕೆಲಸ ಮಾಡೋದು. ಈ ತೊಳೆ ಪಡ್ಕೊಳ್ಳೋದು ಚಿತ್ತಶುದ್ಧಿ, ಕರ್ಮದ ಉದ್ದೇಶ ಆಯಿತು. ಈ ಅಂಟು ಅನ್ನೋದು ಫಲಾಪೇಕ್ಷೆ.
ಎಣ್ಣೆ ಅನ್ನೋದು ಫಲತ್ಯಾಗ, ಅನಾಸಕ್ತಿ. ಈ ಅನಾಸಕ್ತಿ ಫಲತ್ಯಾಗ ಅನ್ನೋ ಎಣ್ಣೆ ಹಚ್ಚಿಸ್ಕೊಂಡು ಈ ಫಲಾಪೇಕ್ಷೆಯನ್ನು ಅಂಟಿನಿಂದ ಅಂಟು ನಮ್ಮ ಗಂಟದ ಹತ್ರ ಮಾಡಿಕೊಂಡು ಕರ್ಮಯೋಗ ಅನ್ನೋ ಹಲಸಿನಣ್ಣನ್ನು ಕೊಯ್ದು ಚಿತ್ತಶುದ್ಧಿ ಅನ್ನೋ ತೊಳೆಯನ್ನು ನಾವು ಪಡ್ಕೊಳ್ಬೇಕು. ನೋಡಿ, ನಾವು ಈ ಜೀವನ ಅನ್ನೋ ಸಮುದ್ರದಲ್ಲಿ ಈಜ್ತಾ ಇರ್ತೀವಿ. ನಾವು ಈಜೋನು ಈಜ್ತಾನೇ ಇರಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು. ಈಜದೆ ಹೋದ್ರೆ ಮುಳುಗ್ಬಿಡ್ತಾನೆ. ಅವನು ಈಜೋನು ಮುಳುಗದೆ ಇರ್ಬೇಕಾದ್ರೆ ಬೆನ್ನಿಗೆ ಕಲ್ಲು ಕಟ್ಕೋಬೇಕು, ಸೋರೆಬುರುಡೆ ಕಟ್ಕೋಬೇಕು? ಕಲ್ಲು ಕಟ್ಕೋಬೇಕು. ಈ ನಮ್ಮ ಜೀವನ ಅನ್ನೋ ಸಮುದ್ರದಲ್ಲಿ ನಾವು ಕರ್ಮ ಅನ್ನೋ ಈಜೆ ಕೆಲಸ ಮಾಡ್ತಿರ್ಬೇಕಾದ್ರೆ ಫಲಾಪೇಕ್ಷೆ ಅನ್ನೋದು ಕಲ್ಲು, ಫಲತ್ಯಾಗ ಅನ್ನೋದು ಸೋರೆಬುರುಡೆ. ಸೊ ಫಲತ್ಯಾಗದಿಂದ ನಾವು ಮುಳುಗಲ್ಲ ಜೀವನ ಅನ್ನೋ ಸಮುದ್ರದಲ್ಲಿ. ಫಲಾಪೇಕ್ಷೆ ಇದ್ದರೆ ಮುಳುಗೋಗ್ಬಿಡ್ತೀವಿ. ಫಲಾಪೇಕ್ಷೆ ಬಂಧಕ, ಫಲತ್ಯಾಗ ಮೋಚಕ. ಇದು ಭಾಳ ಅನೇಕ ಉದಾಹರಣೆಗಳು ಕೊಡ್ತಾರೆ ಇದರಲ್ಲಿ. ಇಷ್ಟೇ ನೋಡಿ, ನಿಷ್ಕಾಮ ಕರ್ಮ, ಫಲತ್ಯಾಗ ಇರಬೇಕು. ನೋಡಿ, ನಿರಾಸಕ್ತಿ, ಅನಾಸಕ್ತಿ. ನಿರಾಸಕ್ತಿ ಕರ್ಮತ್ಯಾಗ, ಅನಾಸಕ್ತಿ ಕರ್ಮ ಫಲತ್ಯಾಗ. ಫಲಾಪೇಕ್ಷೆ ಮತ್ತು ಫಲಾಪೇಕ್ಷೆ ಫಲತ್ಯಾಗ. ಫಲತ್ಯಾಗ ಮೋಕ್ಷಕ, ಫಲಾಪೇಕ್ಷೆ ಬಂಧಕ. ಇದ್ರ ಬಗ್ಗೆ ಅನೇಕ ಕಾಗದ ಪದ್ಯಗಳು ಇವೆ. ಇನ್ನೂ 2-3 ಇದಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.